ಮಾನ್ಯ ಪರಿಶಿಷ್ಟ ಪಂಗಡಗಳ ವರ್ಗಗಳ ಇಲಾಖೆಯ ಅಧಿಕಾರಿಯನ್ನು ಭೇಟಿಯಾಗಲು ಬಂದಿದ್ದೇವೆ. ನಾವು ಇವತ್ತು ಸತತವಾಗಿ 3 ದಿನದಿಂದ ಬಂದಿದ್ದೇವೆ. ಬಂದರೂ ಕೂಡ ಅವ್ರು ಸಿಗ್ತಾ ಇಲ್ಲ. ನಾನು ಜಲ್ಲಿ ಆಂಜನೇಯ, ನೀರ್ಮಂಡ ತಾಲೂಕಿನ ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಯ ಅಧಿಕಾರಿಗಳಾದಂಥ ಮಹಾಲಿಂಗಪ್ಪ ಇಂಗಳದಾಳವರು. ನಾನು ಇಲ್ಲಿಗೆ ಸುಮಾರು 3 ದಿನ ಆಯಿತು ಬರ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾರೋ, ಯಾವುದೋ ಸಮಯದಲ್ಲಿ ಬರ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಆ ಅಧಿಕಾರಿಗಳು ಇದುವರೆಗೆ ನಮಗೆ ಸಿಗ್ತಾ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ರೀತಿ ಆಗಿಬಿಟ್ರೆ ಸಮುದಾಯದ ಕೆಲಸಗಳು ಹೇಗೆ ಆಗಬೇಕು? ಅಧಿಕಾರಿಗಳೇ, ತಮ್ಮನ್ನು ಯಾರಾದರೂ ಜಿಲ್ಲಾಧಿಕಾರಿ ಕರೆದಿದ್ದಾರಾ, ತಾಲೂಕು ದಂಡಾಧಿಕಾರಿ ಕರೆದಿದ್ದಾರಾ, ಇಲ್ಲ ಪ್ರಧಾನಮಂತ್ರಿ ಕರೆದಾರಾ, ಇಲ್ಲ ಮುಖ್ಯಮಂತ್ರಿ ಕರೆದಾರಾ? ತಮ್ಮ ಸಮಯ, ಡ್ಯೂಟಿ ಸಮಯ 8 ಗಂಟೆಗೆ, ಇದುವರೆಗೆ ಆಯಿತು ಬಂದಿಲ್ಲ. ಎಲ್ಲಿಗೆ ಹೋಗಿದ್ದೀರಿ ನೀವು? ಸಮುದಾಯ ಕಾರ್ಯಕ್ರಮ ಯಾವ ಥರ ಆಗಬೇಕು ನಮಗೆ ಹೇಳಿ. ಆದಷ್ಟು ಬೇಗನೆ ಉತ್ತರ ಕೊಡಿ. ಇಲ್ಲಾಂದರೆ ನಾಳೆ ದಿನ ನಿಮ್ಮ ಕಾರ್ಯಾಲಯವನ್ನು ಬೀಗ ಹಾಕಿಬಿಟ್ಟು ಒಳಗೆ ನಾವು ಹೊರಗಡೆ ಧರಣಿ ಮಾಡಬೇಕಾಗುತ್ತೆ. ಎಲ್ಲಿದ್ದೀರಾ? ಬೇಗ ಉತ್ತರ ಕೊಡಿ. ಮಾಲಿಂಗಪ್ಪರೇ, ಎಲ್ಲಿದ್ದೀರಾ? ನಾವು 3 ದಿನದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀವಿ, ನಮಗೆ ಸಿಗ್ತಾ ಇಲ್ಲ. ಇಲ್ಲಾಂದರೆ ಮೊಬೈಲ್ ಆದರೂ ಆನ್ ಮಾಡಿ, ನಾವು ನಿಮಗೆ ಮೊಬೈಲ್ ಮುಖಾಂತರ ಆದರೂ ಮಾತಾಡೋಣ. ಸಮುದಾಯದ ಕೆಲಸಗಳಿದೆ, ಈ ಥರ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಏನು ಮಾಡೋಣ? ಆದಷ್ಟು ಬೇಗನೆ ಎಲ್ಲಿದ್ದೀರಿ? ಇಲ್ಲಾಂದರೆ ದೀಪ ಹಚ್ಚಿ ಹುಡುಕ್ವಾಗ ನಿಮ್ಮನ್ನು. ಇಲ್ಲಿಗೆ ಸಮುದಾಯದ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಮಾನ್ಯ ತಾಲೂಕಲ್ಲಿ. ಯಾಕಂದರೆ ಇಲ್ಲಿ ಜನಪ್ರತಿನಿಧಿಗಳು ಆಗಿದ್ದಾರೆ, ಆದರೆ ಅವ್ರ ಪರ ತಾವು ಕೂಡ ಹಾಗೆ ಇದ್ದೀರಿ. ಎಲ್ಲಿದ್ದೀರಿ? ನಿಮ್ಮ ಹತ್ರ ಬರ್ತೀವಿ, ಫೋನ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಅನಿಮೇಶ್ ನಾಯಕ್ ಸದಾಪುರ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾಧ್ಯಕ್ಷರು ರಾಯಚೂರು. ಏನು ಇವತ್ತು ನಾವು ಸುಮಾರು ಡಿಸೆಂಬರ್ ತಿಂಗಳಿಂದ ಪರಿಶಿಷ್ಟ ಪಂಗಡ ಇಲಾಖೆಯ ಮಾಲಿಂಗಪ್ಪ ಇಂಗದಾಳ್, ತಾಲೂಕು ಅಧಿಕಾರಿಗಳಾದಂಥ ಮಾಲಿಂಗಪ್ಪ ಇಂಗದಾಳ್ ವಿರುದ್ಧ 2022ರಿಂದ ಹಿಡಿದು ಏನು ಅವ್ರು ಜಾಯಿನ್ ಆದ 2022ರಿಂದ ಇಲ್ಲಿವರೆಗೆ ಸಂಪೂರ್ಣ ಎಲ್ಲಾ ದಾಖಲಾತಿಗಳು ಎನ್ಕ್ವೈರಿ ಮಾಡಬೇಕು, ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಕೂಡಲೇ ಅಮಾನತು ಮಾಡಬೇಕಂತೇಳಿ ನಾವು ಡಿಸೆಂಬರ್ ತಿಂಗಳಿಂದ ನಮ್ಮ ಎಲ್ಲಾ ಸಂಘಟನೆಯ ಒಡನಾಡಿಗಳೊಂದಿಗೆ ಇವತ್ತು ನಾವು 6 ತಿಂಗಳಿಂದ ಹೋರಾಟ ಮಾಡ್ಕೊಂತ ಬರ್ತಿದ್ದೀವಿ. ಬಂಧುಗಳು, ಇವತ್ತು ಏನಾಗಿದಪ್ಪ ಅಂತಂದ್ರೆ, ಮಾಲಿಂಗಪ್ಪ ಇಂಗದಾಳ್ ಅವರು ಏನು ಮಾನವಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಕಂಡಂಗ ಅವ್ಯವಹಾರ ಮಾಡಿದ್ದಾರೆ. ಯಾವ ತರ ವ್ಯವಹಾರ ಮಾಡಿದಾರೆ ಅಂದ್ರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರು ಏನು ಮಾಡ್ಕೊಂಬಂಗಿಲ್ಲ ಎಂಬ ಲೆವೆಲಲ್ಲಿ ರಾಜರೋಷವಾಗಿ ತನಗೆ ಯಾರಿಗೆ ಅನುಕೂಲ ಇದಾರೆ ಅವ್ರಿಗೆ ಎಲ್ಲ ಅನುಕೂಲ ಇದ್ದಂಥವರಿಗೆ ಇವತ್ತು ಕಂಡವರಿಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡೋದು, ಇಲ್ಲ ತಮಗ್ ಬೇಕಿದ್ದಂತ ಸಂಬಂಧಿಕರಿಗೆ, ಇಲ್ಲ ತನಗೆ ಬೇಕಿದ್ದಂತ ಕೆಲವು ತನ್ನ ಮಾತು ಕೇಳ್ತಕ್ಕಂಥ ಕೆಲವು ಚೇಲಗಳಿಗೆ ಅವ್ರ ಫಾರಂಗಳಿಗೆ ದುಡ್ಡು ಟ್ರಾನ್ಸ್ಫರ್ ಹೊಡೆಯೋದು, ಅವ್ರಿಗೆ ಯಾವ ತಮ್ಮ ಮಾತು ಕೇಳ್ತಾರೆ ಅವ್ರಿಗೆ ಕೆಲಸಗಳನ್ನು ಕೊಡೋದು, ಫಾರಂಗಳಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದಲ್ಲ ಅಂತೇಳಿ ವೈಯಕ್ತಿಕ ಅಕೌಂಟ್ಗಳಿಗೆ ದುಡ್ಡುಗಳು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಅದನ್ನ ಅಡಿಟಿಂಗ್ ಮಾಡಿಸಿ ಕೂಡಲೇ ಅವ್ರ ವಿರುದ್ಧ ಕ್ರಮಗೈಬೇಕಂತೇಳಿ ನಾವು 6 ತಿಂಗಳಿಗೆ ಓಡಾಡಕತ್ತೀವಿ. ಇದ್ರ ಬಗ್ಗೆ ಅಧಿಕಾರಿಗಳು ಮೀನಾಮೇಷ ಮಾಡೋದು ನೋಡಿದ್ರೆ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಶಾಮೀಲ್ ಇದಾರೆ ಅಂತೇಳಿ ನಮಗ ಮೇಲ್ನೋಟಕ್ಕೆ ಕಂಡು ಬರ್ತದ. ಬಂಧುಗಳು, ಇವತ್ತು ನೋಡ್ರಿ, ದಾಖಲಾತಿಗಳ ಸಮೇತ ನಮ್ಮ ಹತ್ರ ಇದಾವೆ. ಬ್ಯಾಂಕ್ ಸ್ಟೇಟ್ಮೆಂಟು, ಫೋನ್ ಪೇ ಯಾವ ಫೋನ್ಲಿಂದ ಯಾವ ಫೋನಿಗೆ ಟ್ರಾನ್ಸ್ಫರ್ ಆಗ್ಯಾವ, ಯಾರಿಂದ ಯಾರು ದುಡ್ಡು ಹಾಕ್ಸೋಣ, ಎಲ್ಲಾ ದಾಖಲಾತಿಗಳು ನಮ್ಮ ಹತ್ರ ಇದಾವ. ಇವೆಲ್ಲ ಸಂಬಂಧಪಟ್ಟ ದಾಖಲಾತಿಗಳನ್ನು ಪರಿಶಿಷ್ಟ ಪಂಗಡದ ಜಿಲ್ಲಾಧಿಕಾರಿಗಳಿಗೂ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ, ಆಮೇಲೆ ನಮ್ಮ ರಾಜ್ಯ ಪರಿಶಿಷ್ಟ ಪಂಗಡ ನಿರ್ದೇಶಕರಾದಂತ ಯೋಗೇಶ್ ಅವರಿಗೆ ಕೂಡ ನಾವು ಹೋಗಿ ದಾಖಲಾತಿಗಳು ಕೊಟ್ಟು ಬಂದಿವಿ. ಆದ್ರೂ ಕೂಡ ಅವ್ರ ವಿರುದ್ಧ ಏನು ಅವ್ರದೊಂದು ಭಯ ಇತ್ತು ಏನೇನು ಗೊತ್ತಿಲ್ಲ. ಎಲ್ಲಾರ ಆಫೀಸರ್ಗಳು ಅವರಿಗೆ ಒಂದು ಇಷ್ಟೆಲ್ಲ ಮಕ್ಕಳಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಇವತ್ತೇನು ಅನುದಾನ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಾಗಿರ್ಬೋದು, ಪರಿಶಿಷ್ಟ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಯಾವ ಉದ್ದೇಶ ಬಂದ್ರೆ ಅವ್ರು ಓದಿಬಿಟ್ಟು ಒಳ್ಳೆ ಉನ್ನತ ಸ್ಥಾನದಲ್ಲಿ ಬೆಳೀಲಿ ಅಂತೇಳಿ ಕೋಟ್ಯಾನುಗಟ್ಟಲೆ ಬಂದಂತ ಅನುದಾನವನ್ನು ಇವತ್ತು ಮಾಲಿಂಗಪ್ಪರು ತಮ್ಮ ಜೋಬಿಗೆ ಹಾಕುವಂತ ಕೆಲಸ ಮಾಡಿದ್ದಾರೆ. ಏನು ತನಿಖೆಗೆ ಬಂದಂತ ಅಧಿಕಾರಿಗಳನ್ನ ಬೆದರಿಕೆ ಹಾಕಿ ಆಫೀಸ್ನಿಂದ ಓಡಿಸುವಂತ ಕೆಲಸ ಮಾಡ್ತಾರೆ. ಇವತ್ತು ಬಂದಿದ್ರು ಅವರು ತನಿಖೆ ಮಾಡ್ಬೇಕಂತ ಬಂದಾಗ ಮಾಲಿಂಗಪ್ಪ ಇಂಗದಾಳದವರು ಅವರು ಬಂದು ಆಫೀಸ್ ಮೇಲೆ ಗಟ್ಟಿರ್ತಾರೆ, ತಳಗಳದಕ್ಕೆ ಚಿಲ್ಲರಿ ನಮ್ದು ಬೇರೆ ಕೆಲಸ ಇದೆ, ನೀವ್ ಏನನ್ನ ತನಿಖೆ ಮಾಡ್ಕೇರಿ, ಒಳ್ಳೆ ಆಫೀಸ್ನಾಗ ಇದೆ ನೋಡಿ ದಾಖಲಾತಿಗಳು ಅಂತ. ಆಫೀಸ್ನಲ್ಲಿ ದಾಖಲಾತಿಗೆ ಯಾರು ಕೊಡ್ಬೇಕು? ತಾನು ಅನ್ಯಾಯ ಮಾಡ್ಯಾನ, ತಾನು ಮೋಸ ಮಾಡ್ಯಾನ, ತಾನು ತಿಂದದಕ್ಕೆ ಗೊತ್ತಿರ್ತದೆ ಯಾವ ಆಫೀಸ್ನಾಗ ಏನು ಯಾವ ದಾಖಲಾತಿಗಳು ಕೊಡ್ಬೇಕಂತೇಳಿ. ಟಿವನ್ಗಳು ಕೊಡಕತ್ತದ, ಅಲ್ಲಿ ಕೆಲಸ ಮಾಡೋರು ಕೊಡಕತ್ತದ ದಾಖಲಾತಿಗಳನ್ನ. ಅಧಿಕಾರಿಗಳು ಬಂದಾಗ ಕೆಳಗಿಳಿದ ಕೇಸಿ ಇಲ್ಲರಿ ನಾನು ನೋಡಲ್ ಆಫೀಸರ್ ಆಗಿ ನನಗ ಕೂಡಿ ಪಂಚಾಯತಿಗೆ ನನಗ ನೇಮಕ ಮಾಡಿದರೆ, ನನ್ನ ಕೆಲಸ ಇದಾವೆ, ನೀವು ಏನನ್ನ ಎನ್ಕ್ವೈರಿ ಮಾಡ್ಕೇರಿ, ಏನನ್ನ ತನಿಖೆ ಮಾಡ್ರಿ ಅಂತ ಹೇಳ್ಬಿಟ್ಟು
ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಬೈದು ಬಿಟ್ಟು ವಾಪಸ್ ಕಳಿಸ್ತಾನ. ಇಲ್ಲ ಸರ್ ನೀವು ಬರ್ಲೇಬೇಕಂತ ಅವ್ರು ತನಿಖಾಧಿಕಾರಿ ಕೇಳಿದಾಗ ಬರ್ತೀನಿ 1 ತಾಸು ಟೈಮ್ ಕೊಡ್ರಿ ಅಂತ ಹೇಳಿ ಸುಮಾರು 7 ಗಂಟೆ ಅವ್ರನ್ನ ಕುಂದಿರ್ತಾನೆ ಆಫೀಸ್ನಾಗೆ. ಅವತ್ತು ನಾವು ಜೊತೆಗೆ ಎಲ್ಲರಿದ್ದೀವಿ. 7 ಗಂಟೆ ಆಫೀಸ್ನಾಗ ಕುಂದಿರ್ಸಿ 7 ಗಂಟೆ ಕೂಡ ಬರಲ್ಲ. ಆಮೇಲೆ ನಾವು ಮತ್ತೆ ರಿಪೀಟ್ ನಾವು ಫಾಲೋ ಅಪ್ ಮಾಡಿದಾಗ ಬೇರೆಯವ್ರು ಕೂಡ ನಮ್ಗೆ ಕಾಲ್ ಮಾಡಿಸ್ತಾನ, ದಯವಿಟ್ಟು ಸರಿ ಮಾಡ್ರಿ ಹೆಂಗನ ಮಾಡಿ, ಆಯ್ತು ಆಗಿದ್ದು ಆಗಿ ಹೋಗ್ಬಿಡೋದು ಆಗಿದೆ ಅಂತ ಹೇಳಿ. ನಾವ್ ಇವಾಗ ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ಆಫೀಸ್ ಏನು ಪರಿಶಿಷ್ಟ ಪಂಗಡಕ್ಕೆ ಬರ್ತದೆ ಸಂಬಂಧಪಟ್ಟ ಎಲ್ಲಾ ಇಲ್ಲಿ ವಸತಿ ನಿಲಯಗಳಲ್ಲಿ ಎಲ್ಲ ವ್ಯವಸ್ಥೆ ಎದ್ದೋಗ್ಬಿಡೋದು. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಿಗೆ ಡೋರ್ ಇಲ್ಲ, ಕಿಟಕಿಗಳಿಲ್ಲ, ಗ್ರಂಥಾಲಯಗಳಲ್ಲಿ ಒಂದು ಬುಕ್ಸ್ ಇಲ್ಲ, ಗ್ರಂಥಾಲಯ ನೋಡಕ್ ಮಾತ್ರ ಗ್ರಂಥಗಳು ಸುಮಾರು 15-16 ಕಂಪ್ಯೂಟರ್ಗಳಿದೆಯಪ್ಪ ಅಂದ್ರೆ ಒಂದೊಂದಕ್ಕೆ ಅದು ಕಂಪ್ಯೂಟರ್ಗೆ ಸಂಬಂಧಪಟ್ಟ ವಸ್ತುಗಳಿಲ್ಲ. ಕೀಬೋರ್ಡ್ ಇದ್ರೆ ಮೌಸ್ ಇಲ್ಲ, ಮೌಸ್ ಇದ್ರೆ CPU ಇಲ್ಲ, ಒಂದದಕ್ಕೆ ಮಾನಿಟರೇ ಇಲ್ಲ. ಕೆಲವು ಇನ್ನ SLC ಮಕ್ಕಳು ಏನಾದ್ರು ಸಮಸ್ಯೆ ಅಂತ ಫೋನ್ ಮಾಡಿದಾಗ ನಾನು ಹೋಗಿ ಅಲ್ಲಿ ಮಕ್ಕಳಿಗೆ ಕೇಳಿದೀನಿ. ಆ ಮಕ್ಕಳಿಗೆ ಹೇಳ್ತಾನಂತ ಮೇಲೆ ಫೋನ್ ಮಾಡಿ ಹೊಡಿತಿಲ್ಲ ಅಂತ ಹೇಳ್ತಾನೆ. ಗಿಲಿಕ್ಸ್ರು ಹುಡುಗ ಬೇಕಾದ್ರೆ ತಾವು ಹೋಗಿ ಎನ್ಕ್ವೈರಿ ಮಾಡ್ಬೋದು. 10th ಓದ್ತಕ್ಕಂಥ ಒಂದು ಹುಡುಗ ಸರ್ ಈ ತರ ಮೂಲ ಸೌಕರ್ಯಗಳ ಪ್ರಾಬ್ಲಮ್ ಇದಾವೆ ಸರ್, ತಾವು ಬಂದು ನಮ್ಗೆ ಏನಮ್ದು ಸರಿ ಮಾಡಿಕೊಡ್ರಿ ಅಂದ್ರೆ ಮೇಲೆ ಫೋನ್ ಮಾಡಿದ್ರೆ ಹೊಡಿತೀನಿ ಅಂತೇಳಿ ಹುಡುಗ ಧಮಿಕಿ ಹಾಕುವಂತ ಕೆಲಸ ಮಾಲಿಂಗಪ್ಪರು ಮಾಡ್ಯಾರ. ದುರಂಕಾರ ಮನುಷ್ಯ, ಬಹಳ ಅಹಂಕಾರ ಮನುಷ್ಯ. ಯಾರೇ ಹುಡುಗರು ಮಾಡ್ಲಿ ಹುಡುಗಿಯರು ಮಾಡ್ಲಿ ಏಕವಚನದಲ್ಲಿ ಮಾತಾಡ್ತಾನ. ಮತ್ತೆ ನಾನು ಇದೇ ಒಂದು ST ಹುಡುಗಿಗೆ ಫೋನ್ ಮಾಡಿ ಸರ್ ನಮ್ದು ಒಂದು ಟೂರಿನ ವಿಚಾರ ಮಾತಾಡ್ಬೇಕಂದ್ರೆ ಕೆಲಸ ಐತಿಲ್ಲ ನಿನಗೆ ಫೋನ್ ಮೇಲೆ ಮಾಡ್ತೀನಿ ಫೋನ್ ಇಡು ಅಂತ ಹೇಳಿ ಬೆದರ್ಸೋದು. ಬಟ್ ಯಾರೇ ಅಧಿಕಾರಿಗಳು ಫೋನ್ ಮಾಡ್ಲಿ, ಒಬ್ಬ ವಾರ್ಡನ್ಗಳು ಫೋನ್ ಮಾಡ್ಲಿ ಏಕವಚನ ಮಾತಾಡೋದು, ಅವ್ರು ಬೆದರ್ಸೋದು, ನಿನಗೆ ಕಥೆನೇ ಬೇರೆ ಮಾಡ್ತೀನಿ ಅಂತ ಹೇಳೋದು. ಈ ತರ ಒಬ್ಬ ದುರಾಂಕಾರ ಮನುಷ್ಯ ಸುಮಾರು ನಮ್ಮ ಪರಿಶಿಷ್ಟ ಪಂಗಡದಲ್ಲಿ ಏನು ಮಕ್ಕಳಿಗೆ ಬರ್ತಕ್ಕಂತ ನಾನೊಬ್ಬ SC ಅಧಿಕಾರಿ ಇದ್ದೀನಿ, ನನಗೆ ಯಾವನು ಏನು ಮಾಡ್ಕೊಂಬಂಗಿಲ್ಲ ಅಂತ ಹೇಳಿ ಬೇರೆಯವ್ರು ಕೂಡ ಫೋನ್ ಮಾಡಿಸೋದು, ಜನಪ್ರತಿನಿಧಿಗಳಿಗೆ ಫೋನ್ ಮಾಡಿಸೋದು, ಬೆದರಿಕೆ ಹಾಕ್ಸೋಂತ ಕೆಲಸ ಮಾಡಿ ಸುಮಾರು ಇವತ್ತು ನಮ್ಮ ದಾಖಲಾತಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ನಿಮ್ಗೆ ಹೇಳ್ತಿದ್ದೀನಿ, ಸುಮಾರು 20-30 ಲಕ್ಷ ರೂಪಾಯಿನ ಹಣವನ್ನು ಕಂಡೋರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆಮೇಲೆ ತನ್ನ ಜೋಬಿಗೆ ಹಾಕೊಂಡು ಈ ತರ ದುರ್ಬಳಕೆ ಮಾಡಿದಂತ ಅಮೌಂಟ್ ಅನ್ನು ಸರ್ಕಾರ ಕೂಡಲೇ ಸಂಪೂರ್ಣ ತನಿಖೆ ಮಾಡಿಸ್ಬೇಕು, ಮತ್ತೆ ಸರ್ಕಾರ ರಿಕವರಿ ಮಾಡಿಸ್ಬೇಕು. ಅದ್ರ ಜೊತೆ ಕೂಡಲೇ ಅವನಿಗೆ ಅಮಾನತ್ ಮಾಡ್ಬೇಕು. 1 ವಾರದೊಳಗೆ ಏನಾದ್ರೂ ಅಮಾನತ್ ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಅಂತ ಹೋರಾಟ ಹಾಕ್ಯಂತೀವಿ. ಈ ಹೋರಾಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಪರಿಶಿಷ್ಟ ಪಂಗಡದ ಜಿಲ್ಲಾಧಿಕಾರಿಗಳಾದಂತ ಶಿವಮಾನಪ್ಪ ಅವರು, ಆಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳೇ ಕಾರಣ ಆಗ್ತಾರ, ನೇರವಣೆ ಅವರೇ ಆಗ್ತಾರ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ತಾಲೂಕಾ ಪರಿಶಿಷ್ಟ ಕಲ್ಯಾಣಾಧಿಕಾರಿಗಳಾದಂತ ಮಾಲಿಂಗಪ್ಪ ಇಂಗಳದಾಳ್ ಇವರ ಮಾಡಿದಂತ ಒಂದು ಭ್ರಷ್ಟಾಚಾರ ಇವತ್ತು ದಾಖಲೆತ್ತಿ ಸಮೇತವಾಗಿ ಬಯಲಿಗೆಳೆದಿದ್ದು, ಅದೇ ರೀತಿಯಾಗಿ ಅವರು ಮಾಡಿದಂತ ದಾಖಲಾತಿಗಳನ್ನು ಹೋಗಿ ಮೇಲಧಿಕಾರಿಗಳಿಗೆ ಈ ರೀತಿ ಅವ್ಯವಹಾರ ನಡೆದಿದೆ. ಈ ರೀತಿ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಮೋಸ ಆಗ್ತದೆ. ಇದು ಎಲ್ಲ ಗವರ್ಮೆಂಟ್ ದುಡ್ಡು ಈ ರೀತಿಯಾಗಿ ಬೇರೆಯವರ ಒಂದು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಆ ಮಂತ್ರ ಮತ್ತು ತಮ್ಮ ಅವರಿಂದ ವೈಯಕ್ತಿಕವಾಗಿ ತಮ್ಮ ಅಕೌಂಟಿಗನ್ನ ಹಾಕಿಸ್ಕೊಂಡು ಇದೇ ರೀತಿಯಾಗಿ ದುರ್ಬಳಕೆ ಮಾಡಿ ಹಲವಾರು ಏನಪ್ಪಾ ಅಂತಂದ್ರೆ ಹಗರಣಗಳು ಆತನ ಮೇಲೆ ಇವೆ. ಈಗ ಸುಮಾರು 20-30 ಲಕ್ಷ ರೂಪಾಯಿ ಹಣವನ್ನು ಈ ರೀತಿಯಾಗಿ ಪೋಲ್ ಮಾಡಿ ಸರ್ಕಾರದಿಂದ ಬಡ ಮಕ್ಕಳಿಗೆ ಬಂದಂತ ಏನಪ್ಪಾ ಅಂತಂದ್ರೆ ಈ ಹಣವನ್ನು ಇವತ್ತು ಈ ರೀತಿಯಾಗಿ ಮಾಡಿದ್ರೆ ಆ ಮಕ್ಕಳು ಎಲ್ಲಿ ಹೋಗ್ಬೇಕು? ಇವತ್ತು ಬಡಬಗ್ಗರು ಮಕ್ಕಳು ಹಾಸ್ಟೆಲ್ದಲ್ಲಿ ಓದಿಸ್ಬೇಕು, ತಮ್ಮ ಕೈಲಿ ಓದಿಸೋದು ಆಗಲಾರ್ದ ಹಾಸ್ಟೆಲ್ದಲ್ಲಿ ಓದಿಸ್ಬೇಕು, ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಬೇಕು, ನಾವು ಬಡವರಿದ್ದೀವಿ ಅಂತ ಹೇಳಿ ಕೇಸಿ ಇವತ್ತು ಹಾಸ್ಟೆಲಲ್ಲಿ ಬಿಟ್ರೆ ಇವರು ಏನಪ್ಪಾ ಅಂತಂದ್ರೆ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಗಳಾದಂತ ಮಾಲಿಂಗಪ್ಪನವರು ಏನಪ್ಪಾ ಅಂತಂದ್ರೆ ಇಂಥ ಅವ್ಯವಹಾರದಲ್ಲಿ ತೊಡಗಿ ಈ ಮಕ್ಕಳನ್ನು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ, ಅಂದ್ರೆ ಇಲ್ಲಿ ಸವಲತ್ತು ಇಲ್ಲ, ಯಾವುದು ಬುಕ್ಸ್ ಇಲ್ಲ, ಯಾವುದು ಸರಿಯಾಗಿ ರೀತಿಯಿಂದ ಊಟ ಇಲ್ಲ, ಯಾವುದು ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ, ಬುಕ್ಗಳ ವ್ಯವಸ್ಥೆ ಇಲ್ಲ, ಇವು ಎಲ್ಲವನ್ನು ಏನಪ್ಪಾ ಅಂತಂದ್ರೆ ಬಂದಂತ ದುಡ್ಡು ಏನಪ್ಪಾ ಅಂದ್ರೆ ದುರ್ಬಳಕೆ ಮಾಡಿಕೊಂಡು ರಜಾರೋಷವಾಗಿ ಮೆರೆಯುತ್ತಿರುವ ಇವರನ್ನು ಈ ಕೂಡಲೇ ತಕ್ಷಣ ಅಮಾನತ್ ಮಾಡಬೇಕು. ಈ ದುರ್ಬಳಕೆ ಆದಂತ ಹಣವನ್ನು ಪುನಃ ರೀತಿಯಾಗಿ ರಿಕವರಿ ಮಾಡಬೇಕು. ಅದು ಅಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಎಲ್ಲಾ ಪ್ರಗತಿಪರ ಸಂಘಟನಾ ಮುಖಂಡರುಗಳು ಮತ್ತು ಬುದ್ಧಿಜೀವಿಗಳು ಎಲ್ಲಾರು ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ನಿರಂತರವಾಗಿ ಏನಪ್ಪಾ ಅಂತಂದ್ರೆ ಇವ್ರ ಮೇಲೆ ಕ್ರಮ ಆಗುವವರೆಗೆ ಎಲ್ಲ ಹೋರಾಟ ಮಾಡ್ಬೇಕಂತೇಳಿ ಇನ್ನ ಸ್ವಲ್ಪ ದಿವಸದಲ್ಲಿ ನಿರ್ಧಾರ ಮಾಡಿ ಹಂತ ಹಂತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಹಿಂಜರಿಯುವುದಿಲ್ಲ.
ಒಂದು ವೇಳೆ ಈ ನಾವು ಮಾಧ್ಯಮದ ಪ್ರಕಟಣೆಯನ್ನು ನೋಡಿ ಮೇಲಿನ ಅಧಿಕಾರಿಗಳಂತ ಇವತ್ತು CS ಆಗ್ಬೋದು, ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಾಗ್ಬೋದು, ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಹೋರಾಟಕ್ಕೆ ಎಡೆ ಮಾಡಿ ಕೊಡದಂತೆ ಈ ಕೂಡಲೇ ಅವರ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ಮನವಿ ಮಾಡುತ್ತಾ, ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರೆದಲ್ಲಿ ಇವರು ವಿರುದ್ಧವಾಗಿ ಹಂತವಾಗಿ ಉಗ್ರ ಸ್ವರೂಪ ಹೋರಾಟ ಮಾಡಲಾಗುತ್ತದೆ. ಅದರಲ್ಲಿ ಮತ್ತು ಇಷ್ಟೆಲ್ಲ ದಾಖಲಾತಿ ಮುಂದಿಟ್ಟು ಇಷ್ಟೆಲ್ಲ ನಿಮಗೆ ತಿಳಿಸಿದ್ರು ಕೂಡ ಕ್ರಮ ಮಾಡಲಿಲ್ಲದ್ರೆ ಇದರಲ್ಲಿ ನೇರವಾಗಿ ನೀವು ಕೂಡ ಭಾಗಿಯಾಗಿರ್ತೀರಿ ಅಂತಂಬುದು ಇವತ್ತು ಜಗಜ್ವರವಾಗಿ ಜನಗಳಿಗೆ ಏನಪ್ಪಾ ಅಂತಂದ್ರೆ ಅನುಮಾನ ಬರುವಂತ, ಸಂಶಯಾಸ್ಪಡುವಂತ ಒಂದು ಕಾರಣ ಮೂಡುತ್ತದೆ. ಹಾಗಾಗಿ ತಾವು ಈ ಜವಾಬ್ದಾರಿಯುತ ಅಧಿಕಾರಿಗಳಾಗಿ ಕೂಡಲೇ ಅವರ ಮೇಲೆ ಕ್ರಮ ಜರುಗಿಸಬೇಕು. ಇಲ್ಲದಿದ್ದಲ್ಲಿ ಹೋರಾಟ ಅಲ್ಲ ಸರ್, ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ ಹೇಳ್ತಾರೆ. ಅಧಿಕಾರಿಗಳು ಈ ರೀತಿ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ದಾರೆ, ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಏನ್ ಸರ್ ಇದೆಲ್ಲ? ಹೌದ್ರಿ, ಇವತ್ತು ಇವರು ಮೇಲೆ ಏನಪ್ಪಾ ಅಂತಂದ್ರೆ 187 ಕೋಟಿ ST ಹಗರಣ ನಿಗಮದಲ್ಲಿ ಆದಾಗ ಕೂಡ ಯಾವ ಸರ್ಕಾರ ಏನ್ ಕ್ರಮ ತಗಲಿಲ್ಲ. ಇವತ್ತು ಅದೇ ಒಂದು ಏನಪ್ಪಾ ಅಂದ್ರೆ ಮೇಲೆ ಅವರು ಕ್ರಮ ತಗೊಂಡಿಲ್ಲ, ಇಷ್ಟೆಲ್ಲ ದುಡ್ಡು ಹಗರಣ ಮಾಡಿದ್ರೆ ಇಲ್ಲಿ ನಾನು ಸಣ್ಣ ಪುಟ್ಟ 20-30 ಲಕ್ಷ 50 ಲಕ್ಷ 1 ಕೋಟಿ ಮಾಡಿದ್ರೆ ನನ್ಯಾರು ಏನ್ ಮಾಡೋರು ಅಂತೇಳಿ ಇವರು ಅದೇ ಒಂದು ಹುನ್ನಾರವನ್ನು ಇಟ್ಕೊಂಡು ಇಲ್ಲಿ ಮಾಡ್ತಾರಂತ ನಮ್ಗನಿಸ್ತಾ ಇದೆ. ಅಲ್ಲ ಸರ್, ಮಾಲಿಂಗಪ್ಪ ಅವರು ಈ ರೀತಿ ಒಂದು ರೀತಿಯಲ್ಲಿ ಸರ್ಕಾರದ ಅಧಿಕಾರಿಯಾಗಿ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಿದ್ದಾರೆ. ಈ ಮಕ್ಕಳ ಹೆಸರಲ್ಲಿ ಲೂಟಿ ಮಾಡ್ತಾರಂತ ನಾಚಿಕೆ ಆಗಲ್ವ ಸರ್? ಇಂಥ ಅಧಿಕಾರಿಗಳು ಬೇಕಾ ಸಮಾಜದಲ್ಲಿ ಮತ್ತು ರಾಜ್ಯದಲ್ಲಿ? ಇಂಥ ಅಧಿಕಾರಿಗಳನ್ನ ಕೂಡಲೇ ಇದ್ ಮಾಡ್ಬೇಕು. ಇಂಥ ಅಧಿಕಾರಿಗಳು ಏನಪ್ಪಾ ಅಂತಂದ್ರೆ ಇದ್ರೆ ಇದು ಜನಕ್ಕ ಮುಂದ ಹುಡುಗರಿಗೆ ಬಹಳ ಮಾರಕ. ಇಂಥ ಅಧಿಕಾರಿಗಳಿಗೆ ಕೂಡಲೇ ಅಮಾನತ್ ಮಾಡ್ಬೇಕು ಸರ್ಕಾರ.